ನಮಸ್ತೆ ರೈತರಿಗೆ, ನಾನು ಸಂದೀಪ್ ತೋಟಗಾರಿಕೆ ತಜ್ಞ. ಬನ್ನಿ ಇಂದಿನ ವಿಡಿಯೋದಲ್ಲಿ ಈ ದಾಳಿಂಬೆಯಲ್ಲಿ ರೈತರಿಗೆ ಸಾಕಷ್ಟು ಗೊಂದಲ ಏನಂದ್ರೆ ಈ ಟೈಮ್ನಲ್ಲಿ ಈ ಬೇಸಿಗೆ ಟೈಮ್ನಲ್ಲಿ ಏನು ಈ ಕಾಯಿ ಬಂದರೆ ಇವರಿಗೆ ಬ್ಯಾಕ್ಟೀರಿಯಲ್ ಬ್ಲೈಟ್ ಇನ್ಫೆಕ್ಷನ್ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಮತ್ತೆ ಇದನ್ನ ಕಂಟ್ರೋಲ್ ಮಾಡೋಕ್ಕೂ ಆಗ್ತಾ ಇಲ್ಲ ರೈತರ ಕೈಲಿ. ಇದನ್ನ ನಾವು ಮುಂಚೆಲೆ ಯಾವ ತರ ನಾವು ಕಂಟ್ರೋಲ್ ಮಾಡ್ಬೋದು, ಮತ್ತೆ ನೀವು ಫಸ್ಟ್ ಗಿಡ ಹಾಕೋದ್ರಿಂದ ಮತ್ತೆ ನೀವು ಬೆಳೆಯೋವರೆಗೂ ನೀವು ಯಾವ ತರ ಅದನ್ನ ಕಂಟ್ರೋಲ್ ಮಾಡ್ಬೋದು, ಯಾವ ತರ ಪ್ರಿವೆನ್ಷನ್ ಮಾಡ್ಬೋದು. ಯಾಕಂದ್ರೆ ಈ ಬ್ಯಾಕ್ಟೀರಿಯಲ್ ಬ್ಲೈಟ್ ಒಂದ್ಸತಿ ನಿಮ್ ಪ್ಲಾಟಿಗೆ ಬಂದೈತಂದ್ರೆ ಯಾವುದೇ ಕಾರಣಕ್ಕೂ ನೀವು ಏನೇ ಔಷಧಿ ಹೊಡೆದ್ರು ಅದು ಕ್ಲಿಯರ್ ಆಗಲ್ಲ. ಏನು ಹೊಸ ಕಾಯಿ ಚೆನ್ನಾಗಿರೋ ಕಾಯಿನ ಮಾತ್ರ ನೀವು ಪ್ರಿವೆನ್ಷನ್ ಮಾಡ್ಕೊಂಡು ಆ ರೋಗ ಬಂದಿರೋ ಕಾಯಿನ ಕಿತ್ತಾಕ್ಬಿಟ್ಟು ಚೆನ್ನಾಗಿ ಇಟ್ಕೊಬಹುದು. ಆದ್ರೆ ಬಂದಿರೋ ರೋಗನ ಕ್ಲಿಯರ್ ಮಾಡೋಕ್ಕೆ ಚಾನ್ಸೇ ಇಲ್ಲ, ಅದು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ರೈತ ಮಿತ್ರರೇ, ಹಾಗಾದ್ರೆ ನೀವು ಈ ದಾಳಿಂಬೆ ಇಡ್ಬೇಕಾದ್ರೆ ನೀವು ಮುಂಚೆಲೆ ಯೋಚನೆ ಮಾಡಬೇಕು. ಯಾಕಂದ್ರೆ ಇದು ಎಲ್ಲಾ ಕಡೆಗೂ ಈ ಬ್ಯಾಕ್ಟೀರಿಯಲ್ ಬ್ಲೈಟ್ ಅನ್ನೋದು ಅವಳಿ ಜಾಸ್ತಿ ಆಗಿದೆ. ನೀವು ಸ್ಟಾರ್ಟಿಂಗ್ ಇಂದ ನೀವು ಯಾವ ತರ ಪ್ರಿವೆನ್ಷನ್ ಮಾಡ್ಕೊಂಡ್ ಬರ್ತೀರಾ ಅದ್ರ ಮೇಲೆ ಹೋಗುತ್ತೆ. ನೀವು ಮೊದಲನೇದಾಗಿ ನೀವು ಬ್ಯಾಕ್ಟೀರಿಯಲ್ ಫ್ರೀ ಇರೋ ಗಿಡನ ತರಬೇಕು. ಯಾಕಂದ್ರೆ ಈ ಗೂಟಿನೇ ಆಗಲಿ ನೀವು ಹೋಗಿ ನೋಡಿದಾಗ ಅದರಲ್ಲಿ ರೋಗ ಇರಬಾರ್ದು, ಆ ತರದ ನೀವು ಗಿಡಗಳನ್ನ ಆರಿಸ್ಕೊಂಡು ತರಬೇಕಾಗುತ್ತೆ. ನಿಮಗೆ ಆಲ್ಮೋಸ್ಟ್ ಈ ಟಿಶ್ಯೂ ಕಲ್ಚರ್ ನಲ್ಲಿ ಯಾವುದೇ ತರದ್ದು ರೋಗ ಇರಲ್ಲ ಗಿಡದಲ್ಲಿ. ಅದು ನೀವು ನೆಲಕ್ಕೆ ಇಟ್ಟಾದ್ಮೇಲೆ ರೋಗ ಬರೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಆ ನೆಲದಲ್ಲಿರುವಂತ ರೋಗಾಂಶಗಳು ಅಥವಾ ಈ ಗಾಳಿಯಿಂದ ಈ ಮಳೆಯಿಂದ ಹರಡುವಂತ ರೋಗಾಂಶಗಳು ಬಂದು ಹರಡೋ ಸಾಧ್ಯತೆ ಇರುತ್ತೆ. ಆದ್ರೆ ನೀವು ಫಸ್ಟ್ ಗಿಡ ಇಡ್ಬೇಕಾದ್ರೆ ರೋಗ ಮುಕ್ತ ಗಿಡಗಳನ್ನ ನೀವು ಇಡಬೇಕಾಗುತ್ತೆ. ಟಿಶ್ಯೂ ಕಲ್ಚರ್ ನಲ್ಲಿ ನಿಮಗೆ 100% ಬ್ಯಾಕ್ಟೀರಿಯಲ್ ಫ್ರೀ ಇರುತ್ತೆ. ಅಥವಾ ನೀವು ಗೂಟಿ ತರಬೇಕಾದ್ರೆ ಆಲ್ಮೋಸ್ಟ್ ಎಲ್ಲಾ ಪ್ಲೇಟ್ ನಲ್ಲೂ ಈ ಬ್ಯಾಕ್ಟೀರಿಯಲ್ ಬ್ಲೈಟ್ ಇನ್ಫೆಕ್ಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಎಲ್ಲಾ ಕಡೆ. ನೀವು ಆದಷ್ಟು ನೀವು ಆಯ್ತು ಪ್ಲಾಟ್ಗಳಲ್ಲಿ ಗೂಟಿ ಮುಖಾಂತರ ತರ್ತಿರಲ್ಲ, ಅದರಲ್ಲಿ ನಿಮಗೆ ರೋಗ ಕಂಡು ಬಂದಿಲ್ಲ ಅಂದ್ರೂ ಕೂಡ ರೋಗದ ಅಂಶ ಇರೋ ಚಾನ್ಸಸ್ ಇರುತ್ತೆ. ಹಂಗಾಗಿ ನೀವು ಅದನ್ನ ತಂದ್ಬಿಟ್ಟು ನಿಮ್ ಹೊಲಗಳಲ್ಲಿ ಮುಂಚೆಲೆ ಪ್ಲಾಂಟಿಂಗ್ ಮಾಡಕ್ಕೂ ಮುಂಚೆನೆ ಒಂದು ವಾರಕ್ಕೊಂದ್ಸತಿ 1-2 ಸತಿ ಈ ಕಾಪರ್ ಯುಕ್ತ ಕೆಮಿಕಲ್ಸ್ ಗಳನ್ನ ನೀವು ಸ್ಪ್ರೇ ಮಾಡೋದ್ರಿಂದ ಅಕಸ್ಮಾತ್ ಎಲೆ ಮೇಲೆ ಏನಾದ್ರು ರೋಗಾಂಶ ಇದ್ರೆ ಅದನ್ನ ನೀವು ಅಲ್ಲೇ ಅವಾಯ್ಡ್ ಮಾಡ್ಬೋದು. ಅದನ್ನ ಸ್ಪ್ರೇ ಮಾಡೋದ್ರಿಂದ ಅದು ಕಿಲ್ ಆಗುತ್ತೆ. ಮತ್ತೆ ಈ ಕಡ್ಡಿಗಳು ಬ್ಲಾಕ್ ಆಗಿರ್ತವೆ, ಆ ತರದ್ದು ನೀವು ಯಾವುದೇ ಕಾರಣಕ್ಕೂ ತರಕ್ ಹೋಗ್ಬೇಡಿ. ಯಾಕಂದ್ರೆ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗಿರುತ್ತೆ. ನೀವು ಅದನ್ನ ಒಂದ್ ಗಿಡ ಸಾಕು. ಯಾವ ತರ ಅಂದ್ರೆ ನೀವು ಮೊಸರಿಗೆ 5 ಲೀಟರ್ 1 ಲೀಟರ್ ಹಾಲಿಗೆ ಬರೀ ಒಂದ್ ಕಪ್ ಅಷ್ಟು ಮೊಸರು ಹಾಕಿರೋ ಸಾಕು, ಅದು ಹಾಲು ಹೋಗ್ಬಿಟ್ಟು ಮೊಸರು ಆಗುತ್ತೆ. ಸೇಮ್ ಅದೇ ಇನಾಕ್ಯುಲಮ್ ಅಂತಾರೆ ಅದನ್ನ, ಅದೇ ತರ ಈ ರೋಗಗಳು ಹರಡೋದು. ನೀವು 1000 ಗಿಡಕ್ಕೆ ಒಂದೇ ಒಂದ್ ಗಿಡ ಬ್ಯಾಕ್ಟೀರಿಯಲ್ ಬ್ಲೈಟ್ ಇನ್ಫೆಕ್ಷನ್ ಇರೋ ಗಿಡ ತಂದು ಇಟ್ಟಿರ ಅಂದ್ರೆ 1000 ಗಿಡಕ್ಕೆ ನೀವು ಮೊಸರು ಯಾವ ತರ ಎಪ್ಪಾಕ್ತಾರ ಅದೇ ತರ ಇದು ಒಂದ್ ಗಿಡ ಸಾಕು ಎಲ್ಲಾ ಪ್ಲಾಟಿಗೂ ಹರಡ್ಸಕ್ಕೆ. ಅದಕ್ಕೋಸ್ಕರ ರೋಗ ಮುಕ್ತವಾದ ಗಿಡವನ್ನು ನೀವು ಆದಷ್ಟು ಪ್ರಿಫರ್ ಮಾಡಿ. ಅದ್ರಲ್ಲಿ ನಿಮಗೆ ಟಿಶ್ಯೂ ಕಲ್ಚರ್ ನಲ್ಲಿ 100% ರೋಗ ಮುಕ್ತ ಗಿಡ ಇರುತ್ತೆ. ಅದನ್ನು ಕೂಡ ನೀವು ತಂದ್ಬಿಟ್ಟು ಸಿಒಸಿ ಯುಕ್ತ ಈ ಏನ್ ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಬರುತ್ತಲ್ಲ ಅದನ್ನ 2 ಗ್ರಾಂ per ಲೀಟರ್ ಅದನ್ನ ಹಾಕ್ಬಿಟ್ಟು ಸ್ಪ್ರೇ 2 ಸತಿ ವಾರಕ್ಕೊಂದ್ಸತಿ 2 ಸತಿ ಸ್ಪ್ರೇ ಮಾಡ್ಬಿಟ್ಟು ನೀವು ಪ್ಲಾಂಟಿಂಗ್ ಮಾಡ್ತಾ ಹೋಗಿ. ಅವಾಗ ನಿಮ್ಗೆ ಅದ್ರ ಮೇಲೆ ಏನಾದ್ರು ಇನ್ಫೆಕ್ಷನ್ ಇದ್ರೂ ಕೂಡ ನಿಮ್ಗೆ ಅದು ಕಿಲ್ ಆಗುತ್ತೆ. ಆದಷ್ಟು ನೀವು ರೋಗ ಇಲ್ಲದೆ ಅಂತ ಇರುವಂತಹ ಗಿಡನ ನೀವು ಟ್ರಾನ್ಸ್ಪ್ಲಾಂಟಿಂಗ್ ಮಾಡ್ಬೇಕಾಗುತ್ತೆ. ರೈತ ಮಿತ್ರರೇ, ಇದೇನು ನಾವು ಇವಾಗ ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ ಅಥವಾ ರೋಗ ಮುಕ್ತ ಗಿಡಗಳು ಹೇಳಿದ್ವು, ಇದು ಫಸ್ಟ್ ಮೊದಲನೇ ಅಂತ ನೀವು ರೋಗನ ಅವಾಯ್ಡ್ ಮಾಡೋದು ಮೊದಲನೇ ಹಂತ. ಈ 2ನೇ ಹಂತ ಬಂದ್ಬಿಟ್ಟು ನೀವು ಗಿಡನ ಯಾವ ತರ ಸ್ಪೇಸಿಂಗ್ ಇಡ್ತೀರಾ ಅಂತ. ಯಾಕಂದ್ರೆ ನೀವು ಆದಷ್ಟು ಸ್ವಲ್ಪ ಸ್ಪೇಸಿಂಗ್ ಜಾಸ್ತಿ ಕೊಟ್ಟಷ್ಟು ಗಾಳಿ ಏರ್ ಫ್ಲೋ ಚೆನ್ನಾಗಿರುತ್ತೆ. ನೀವು ಆ ಏರ್ ಫ್ಲೋ ಎಷ್ಟು ಚೆನ್ನಾಗಿ ಆಡುತ್ತೆ, ಗಾಳಿ ಬೆಳಕು ಎಷ್ಟು ಚೆನ್ನಾಗಿ ಆಡುತ್ತೋ ಅಷ್ಟು ನಿಮಗೆ ರೋಗಗಳನ್ನು ಅವಾಯ್ಡ್ ಆಗ್ತವೆ. ಯಾಕಂದ್ರೆ ಜಾಸ್ತಿ ಹತ್ತತ್ರ ಆದಷ್ಟು ಗುಂಪು ಜಾಸ್ತಿ ಆದಷ್ಟು ಎಷ್ಟು ಗಾಳಿ ಆಡೋದಿಲ್ಲ ಅಷ್ಟು ಒಳಗಡೆ ಇಮ್ಯುನಿಟಿ ಕ್ರಿಯೇಟ್ ಆಗಿ ರೋಗ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಹಂಗಾಗಿ ನೀವು ಸ್ವಲ್ಪ ಸ್ಪೇಸಿಂಗ್ ಏನ್ ಮಾಡ್ತೀರಾ 10-12 ಈ ಸ್ಪೇಸಿಂಗ್ ಹೋದ್ರೆ ತುಂಬಾ ಅನುಕೂಲ ಆಗುತ್ತೆ. ಯಾಕಂದ್ರೆ ಗಾಳಿ ಸರಾಗವಾಗಿ ಆಡೋದ್ರಿಂದ ನಿಮಗೆ ಚೆನ್ನಾಗಿ ರೋಗಗಳು ಅವಾಯ್ಡ್ ಆಗ್ತವೆ. ಮತ್ತೆ ಕೀಟಗಳು ಯಾವುದೇ ಆಗಲಿ ನೀವು ಒಳ್ಳೆ ಸ್ಪೇಸಿಂಗ್ ಇಟ್ಟಿದ್ರ ಅಂದ್ರೆ ಕ್ಲೀನ್ ಆಗಿ ಅವಾಯ್ಡ್ ಆಗುತ್ತೆ. ಹತ್ತತ್ರ ಇಟ್ಟು ಗುಂಪು ಮಾಡಿರಂದ್ರೆ ನಿಮಗೆ ಸಾಕಷ್ಟು ಇಮ್ಯುನಿಟಿ ಕ್ರಿಯೇಟ್ ಆಗುತ್ತೆ. ಮತ್ತೆ ಆದ್ರತೆ ಎಲ್ಲ ಜಾಸ್ತಿ ಆದ್ರಿಂದ ರೋಗ ಬರೋ ಚಾನ್ಸಸ್ ಇದೆ ಅಂತಲ್ಲ, ಬೇರೆ ರೋಗಗಳು ಬರೋ ಚಾನ್ಸಸ್ ಕೂಡ ತುಂಬಾ ಇರುತ್ತೆ. ಹಂಗಾಗಿ ನೀವು ಸ್ವಲ್ಪ ಸ್ಪೇಸಿಂಗ್ ಕೂಡ ದೂರ ಇಡ್ತಾ ಹೋಗಿ. ಗಿಡ 10-12 ಭಾಗಕ್ಕೆ ಹೋಗೋದು ನೀವು. ಇದು 2ನೇ ಹಂತ ಆಗುತ್ತೆ ಸ್ಪೇಸಿಂಗ್. 3ನೇದು ಬಂದ್ಬಿಟ್ಟು ನೀವು ಗಿಡಗಳನ್ನ ಕತ್ತರಿಸ್ತಿರಲ್ಲ ಮಿತ್ರರೇ, 3ನೇದು ಬಂದ್ಬಿಟ್ಟು ನೀವು ಆ ಗಿಡದ ರೂಟ್ಗಳನ್ನ ಅಂದ್ರೆ ರೂಟ್ ಡೆವಲಪ್ಮೆಂಟ್ ಯಾವ ತರ ಮಾಡ್ಕೊಳ್ತೀರಾ ಅದ್ರ ಮೇಲೆ ನಿಮಗೆ ಗಿಡದ ತಾಕತ್ತು ಮತ್ತೆ ಇಮ್ಯುನಿಟಿ ಅಂದ್ರೆ ಗಿಡಕ್ಕೆ ರೋಗ ಬರೋನ್ನ ತಡ್ಕೊಳ್ಳೋ ಶಕ್ತಿ ಕೆಪಾಸಿಟಿ ಅಲ್ಲಿ ನಿಮಗೆ ಮ್ಯಾಟರ್ ಆಗುತ್ತೆ. ನೀವು ಎಷ್ಟು ತಿಪ್ಪೆ ಗೊಬ್ಬರ ಸುತ್ತ ಹಾಕ್ಬಿಟ್ಟು ರಿಂಗ್ ಮೆಥಡ್ ನಲ್ಲಿ ನೀವು ಎಷ್ಟು ಕ್ಲೀನ್ ಆಗಿ ರೂಟ್ ನ ಕ್ಲೀನ್ ಆಗಿ ನೋಡ್ಕೊಳ್ತೀರಾ ಅಷ್ಟು ನಿಮಗೆ ಗಿಡ ಸ್ಟ್ರೆಂತ್ ಆಗ್ತಾ ಹೋಗುತ್ತೆ. ಇದು ನಿಮಗೆ ರೂಟ್ ಬಯೋಮಾಸ್ ಅಂತಾರೆ. ನೀವು ಎಷ್ಟು ರೂಟ್ ಜಾಸ್ತಿ ಇರುತ್ತೆ ಅಷ್ಟು ನಿಮಗೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಕೂಡ ನಿಮಗೆ ಕಾಯಿ ಜಾಸ್ತಿ ಇಳುವರಿ ಬರೋ ಸಾಧ್ಯತೆ ಇರುತ್ತೆ. ಮತ್ತೆ ರೋಗಗಳನ್ನ ಅವಾಯ್ಡ್ ಮಾಡೋ ಶಕ್ತಿ ಕೂಡ ನಿಮಗೆ ಗಿಡಕ್ಕೆ ಬರುತ್ತೆ.
ಮತ್ತೆ ಇವಾಗ ಏನ್ ನೀವು ತಿಪ್ಪೆ ಗೊಬ್ಬರ ಯೂಸ್ ಮಾಡ್ತೀರಲ್ಲ, ನೀವು ಆದಷ್ಟು ಸ್ಟಾರ್ಟಿಂಗ್ ನಲ್ಲಿ ಜಾಸ್ತಿ ತಿಪ್ಪೆ ಗೊಬ್ಬರ ಹಾಕಿ, ಗೌರ್ಮೆಂಟ್ ಗೊಬ್ಬರ ಲಿಮಿಟೆಡ್ ಆಗಿ ಹಾಕಿ. ಮತ್ತೆ ಅದ್ರ ಜೊತೆಗೆ ನೀವು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಈ ಟ್ರೈಕೋಡರ್ಮಾ, ಸೂಡೋಮೋನಾಸ್, PSP, KSP ಈ ತರ ನೀವು ಏನ್ ಸೂಕ್ಷ್ಮ ಜೀವಾಣುಗಳ ಏನ್ ಬಯೋ ಫರ್ಟಿಲೈಸರ್ ಅಂತಾರೆ, ಮತ್ತೆ ಬಯೋ ಇನಾಕ್ಯುಲೆಂಟ್ಸ್ ಅಂತಾರೆ, ಅವನ್ನ ನೀವು ಯೂಸ್ ಮಾಡೋದ್ರಿಂದ ಬಯೋ ಇನಾಕ್ಯುಲೆಂಟ್ಸ್ ಅಂದ್ರೆ ರೋಗ ತಡೆಯುವಂತವು ಯಾವಂದ್ರೆ ಟ್ರೈಕೋಡರ್ಮಾ, ಸೂಡೋಮೋನಾಸ್. ಬಯೋ ಫರ್ಟಿಲೈಸರ್ ಬಂದ್ಬಿಟ್ಟು ಪೊಟ್ಯಾಶ್, ಮೊಗ್ಲೈಸಿನ್ ಬ್ಯಾಕ್ಟೀರಿಯಾ ಮತ್ತೆ PSP, KSP ಈ ತರ ನೀವನ್ನ, ಅಥವಾ ಆರ್ಕಮೈಕ್ರೋಬಿಯಲ್ ಕನ್ಸಾರ್ಷಿಯಾ ಅಂತಾನು ಬಂದಿದೆ, ಅವನು ಕೂಡ ನೀವು ಯೂಸ್ ಮಾಡೋದ್ರಿಂದ ಈ ಸೂಕ್ಷ್ಮ ಜೀವಾಣು ನೆಲದಲ್ಲಿರುವಂತ ಆರ್ಗ್ಯಾನಿಕ್ ಮ್ಯಾಟರ್ ಯೂಸ್ ಮಾಡ್ಕೊಂಡ್ಬಿಟ್ಟು ಗಿಡಕ್ಕೆ ಎಲ್ಲಾ ತರದ ಪೋಷಕಾಂಶಗಳು ದೊರೆಯುತ್ತೆ. ಮತ್ತೆ ಗಿಡದಲ್ಲಿರುವಂತ ರೋಗಗಳನ್ನ, ಕೀಟಗಳನ್ನ ಸಾಯಿಸೋ ಇದನ್ನ ಮಾಡುತ್ತೆ. ಅವಾಗ ನಿಮ್ಗೆ ಗಿಡದಲ್ಲಿ ನೆಲದಲ್ಲಿ ಏನಾಗುತ್ತೆ, ರೋಗಾಂಶ ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ಇವನ್ನ ಸ್ಟಾರ್ಟಿಂಗ್ ನಲ್ಲಿ ನೀವು PSP, KSP ಈ ತರದ ನೀವು ವ್ಯಾಮು ಈ ತರ ಇವನ್ನ ಯೂಸ್ ಮಾಡ್ತಾ ಹೋಗಿ. ರೈತ ಮಿತ್ರರೇ, 4ನೇದು ಬಂದ್ಬಿಟ್ಟು ನೀವು ಗಿಡಗಳನ್ನ ಪ್ರೂನಿಂಗ್ ಮಾಡಿಸ್ತಾರೆ ಅಂದ್ರೆ ಪ್ರೂನಿಂಗ್ ಅಂತ. ನೀವು ಯಾವ ತರ ನೀವು ಶೇಪ್ ಕೊಡ್ತೀರಾ ಅದ್ರ ಮೇಲೆ ಹೋಗುತ್ತೆ. ಯಾಕಂದ್ರೆ ಸಾಕಷ್ಟು ಗಿಡಗಳು ಸುಮ್ಮನೆ ನೀರು ಜಾಸ್ತಿ ಕೊಟ್ಬಿಟ್ಟು ಯೂರಿಯಾ ಅಂಶ ಏನಾದ್ರು ಗೊಬ್ಬರಗಳು ಜಾಸ್ತಿ ಹಾಕಿ ಗಿಡ ಬೆಳವಣಿಗೆ ಯಥೇಚ್ಛವಾಗಿ ಬೆಳೆದಾಗ ಏನಾಗುತ್ತೆ, ಸಾಕಷ್ಟು ಗಿಡ ಗುಂಪಾಗ್ಬಿಟ್ಟು ಒಳಗಡೆ ಗಾಳಿ ಆಡಲಿ, ಅದಕ್ಕೋಸ್ಕರ ಅದು ಒಳಗಡೆ ಹ್ಯೂಮಿಡಿಟಿ ಕ್ರಿಯೇಟ್, ಮೈಕ್ರೋ ಕ್ಲೈಮೇಟ್ ಅಂತಾರೆ, ಒಳಗಡೆ ಚೇಂಜಸ್ ಆಗ್ಬಿಟ್ಟು ರೋಗ ಬರೋ ಸಾಧ್ಯತೆ ಇರುತ್ತೆ. ಹಂಗಾಗಿ ನೀವು ಗಿಡಗಳನ್ನ ಪ್ರೂನಿಂಗ್ ಮಾಡ್ಬೇಕಾದ್ರೆ ಅಂದ್ರೆ ಗಿಡಗಳನ್ನ ಚಾಟ್ನಿ ಮಾಡ್ಬೇಕಾದ್ರೆ, ಕತ್ತರಿಸ್ಬೇಕಾದ್ರೆ ನೀವು ಕ್ಲೀನ್ ಆಗಿ ಗಿಡಗಳನ್ನ ಶೇಪ್ ಛತ್ರಿ ತರ ಕೊಡ್ಬೇಕಾಗತ್ತೆ. ಮತ್ತೆ ಈ ಮೇಲಿಂದ ಬಿಸಿಲು ಬೀಳೋದು ಮಧ್ಯಾಹ್ನತ್ನಾಗೆ ಒಳಗಡೆ ಸೆಂಟ್ರಿಗೆ ಕೂಡ ನೀವು ಒಳಗಡೆ ಎಲ್ಲ ಬೀಳೋ ತರ ನೀವು ಸೆಂಟರ್ ಓಪನ್ ಸಿಸ್ಟಮ್ ಅಂತಾರೆ. ಅಂದ್ರೆ ಸೆಂಟ್ರಲ್ ಇರೋ ಕಡ್ಡಿಗಳು ಒಂದೊಂದು ವಾಟರ್ ಶೂಟ್ ಬಂದಿರುತ್ತೆ, ಬಿಡ್ಕೊಂಡಿರ್ತಾರೆ. ಅದೇನಾಗುತ್ತೆ, ಒಳಗಡೆ ಗಾಳಿ ಬೆಳಕು ಆಡೋದಿಲ್ಲ, ಅವನ್ನೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಆಗಿ ಛತ್ರಿ ತರ ಇರ್ಲಿ ಗಿಡ. ಮತ್ತೆ ಒಳಗಡೆ ಬಿಸಿಲು ಬಿಡ್ಬೇಕು, ಆ ತರ ಫ್ರೀ ಆಗಿರ್ಲಿ ಗಿಡ. ನೀವು ಗುಂಪಾದಷ್ಟು ನಿಮಗೆ ಜಾಸ್ತಿ ಇಳುವರಿ ಬರೋದು ಸುಳ್ಳು. ನಿಮ್ಗೆ ಎಷ್ಟು ಕ್ಲೀನ್ ಆಗಿ ಬರುವಂತ ಬಿಸಿಲು ಎಲ್ಲೆಲ್ಲಿ ಬೀಳುತ್ತೆ ಕಾಂಡಗಳಿಗೆ, ಅವಕ್ಕೆಲ್ಲ ಬಿದ್ಬಿಟ್ಟು ಚೆನ್ನಾಗಿ ಗಿಡ ಫೋಟೋಸಿಂಥಸಿಸ್ ಆಗೋದು ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ. ನೀವು ಫುಲ್ ಗಿಡ ಜಾಸ್ತಿ ಎಲೆ ಇದ್ದಷ್ಟು ಸಿಕ್ಕಾಪಟ್ಟೆ ಗುಂಪಾದಷ್ಟು ಬರಲ್ಲ. ಅದೆಷ್ಟು ಬಿಸಿಲು ಬೀಳುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಂಗಾಗಿ ನೀವು ಸ್ವಲ್ಪ ಗಿಡನ ಫ್ರೀಯಾಗಿ ಇಟ್ಕೊಳ್ಳಿ. ಒಂದಕ್ಕೊಂದು ಕ್ರಾಸ್ ಆಗಿರ್ತವೆ ಕಡ್ಡಿಗಳು, ಅವನ್ನೆಲ್ಲ ಕ್ಲೀನಾಗಿ ಕತ್ತರಿಸ್ಬಿಟ್ಟು ಎಲ್ಲಾ ಡೈರೆಕ್ಷನ್ ಅಲ್ಲಿ ಈ ಕಡ್ಡಿ ಒಳಗಿರ್ಬೇಕು, ಛತ್ರಿ ತರ ಇರ್ಬೇಕು. ಆ ತರ ನೀವು ಅದನ್ನ ಗಿಡನ ಕತ್ತರಿಸ್ತಾ ಹೋಗ್ಬೇಕಾಗತ್ತೆ, ಟ್ರೈನಿಂಗ್ ಮಾಡಿಸ್ಬೇಕಾಗತ್ತೆ. ಅದರಿಂದ ಇನ್ನೊಂದು ಗಿಡಕ್ಕೆ ನೀವು ಆ ಕತ್ರಿನ ಕಟ್ ಮಾಡಕ್ ಹೋದಾಗ ಆ ಸೋಡಿಯಂ ಹೈಪೋಕ್ಲೋರೈಡ್ ಕೆಮಿಕಲ್ ಅನ್ನು ನೀವು ಟ್ರೀಟ್ಮೆಂಟ್ ಮಾಡೋದ್ರಿಂದ ಆ ತರ ಹರಡೋದನ್ನ ನೀವು ಕಡಿಮೆ ಮಾಡ್ಬೋದು. ಮತ್ತೆ ಇನ್ನೊಂದು ಬಂದ್ಬಿಟ್ಟು ನೀವು ಗಿಡಗಳನ್ನ ಡ್ರೈನೇಜ್ ಸಿಸ್ಟಮ್ ಅಂತಾರೆ. ಈ ಮಳೆ ಬಂದ್ಮೇಲೆ ನೆಲದಲ್ಲಿ ನೀರು ಯಾವುದೇ ತರದ್ದು ಉಳಿಬಾರ್ದು, ಅದನ್ನ ನೀವು ಕ್ಲೀನ್ ಆಗಿ ಸರಾಗವಾಗಿ ನೀರು ನಿಲ್ದಂಗೆ ಮಳೆ ಬಂದ್ಮೇಲೆ ಕ್ಲೀನ್ ಆಗಿ ಬಸ್ತು ಹೋಗೋ ತರ ನೀವು ಕಾಲುವೆಗಳನ್ನ ಮಾಡ್ಬೇಕಾಗತ್ತೆ. ನೀರು ನಿಲ್ಲುವಂತ ಪ್ಲಾಟ್ ನಲ್ಲಿ ಅಥವಾ ನೀರ್ ಡ್ರೈನೇಜ್ ಸಿಸ್ಟಮ್ ನ ಕ್ಲೀನ್ ಆಗಿ ಇಟ್ಕೊಳ್ಳಿ. ನೀರೆಲ್ಲ ಹೊರಗಡೆ ಹೋಗ್ಬೇಕು, ನೀರು ಯಾವುದೇ ಕಾರಣಕ್ಕೂ ಪ್ಲಾಟ್ ಒಳಗಡೆ ನಿಲ್ಬಾರ್ದು. ಈ ನೀರ್ ನಿಲ್ಲೋದ್ರಿಂದನೂ ಆದ್ರತೆ ಕ್ರಿಯೇಟ್ ಆಗ್ಬಿಟ್ಟು ರೋಗ ಬರೋ ಚಾನ್ಸಸ್ ಇರುತ್ತೆ. ಇದು ಬಂದ್ಬಿಟ್ಟು 5ನೇದು. ಮತ್ತೆ 6ನೇದು ಬಂದ್ಬಿಟ್ಟು ರೈಸರ್ ಬೆಡ್ ಮಾಡೋದ್ರಿಂದ ಈ ಬೇರ್ಗಳು ನೀರಿನ ತೇವಾಂಶನ ಜಾಸ್ತಿ ತಗೊಳ್ಳೋದಿಲ್ಲ. ಅಂದ್ರೆ ಈ ದಿಬ್ಬ ಹಾಕ್ಬಿಟ್ಟು ಗಿಡ ಹಾಕ್ತಿರಲ್ಲ, ಅಂದ್ರೆ ಬೋದ್ ಹಾಕ್ಬಿಟ್ಟು ಗಿಡ ಹಾಕ್ತಿರಲ್ಲ, ಆ ತರ ನೀವು ಮಾಡ್ತಾ ಹೋಗ್ಬೇಕಾಗತ್ತೆ. ಅದರಿಂದ ಕೂಡ ನೀವು ರೋಗಗಳನ್ನ ಅವಾಯ್ಡ್ ಮಾಡ್ಬೋದು. ಗಿಡಕ್ಕೆ ಕರೆಕ್ಟ್ ಆದ ಪ್ರಮಾಣದಲ್ಲಿ ಗಿಡ ಇಮ್ಯುನಿಟಿ ಅಂದ್ರೆ ಗಿಡದಲ್ಲಿ ತಾಕತ್ತು ಬಿಲ್ಡ್ ಮಾಡಕ್ಕೆ ನೀವು ನ್ಯೂಟ್ರಿಯೆಂಟ್ಗಳನ್ನ ಯೂಸ್ ಮಾಡ್ಬೇಕಾಗುತ್ತೆ. ಅವು ನ್ಯೂಟ್ರಿಯೆಂಟ್ಗಳು ಮೇಯ್ನ್. ನಿಮಗೆ ಗಿಡ ಇಮ್ಯುನಿಟಿ ಜಾಸ್ತಿ ಆಗ್ಬೇಕಂದ್ರೆ, ಗಿಡ ರೋಗಕ್ಕೆ ತಡ್ಕೊಳ್ಳೋ ಶಕ್ತಿ ಜಾಸ್ತಿ ಬರ್ಬೇಕಂದ್ರೆ ಯಾವ ಮೇನ್ ನ್ಯೂಟ್ರಿಯೆಂಟ್ ಅಂದ್ರೆ ಈ ಕ್ಯಾಲ್ಸಿಯಂ ಬಂದ್ಬಿಟ್ಟು ಏನ್ ಮಾಡುತ್ತೆ, ಈ ಸೆಲ್ ಡಿವಿಷನ್ ಅಂತ ಆಗುತ್ತೆ. ಸೆಲ್ ಡಿವೈಡ್ ಆಗೋ ಸೆಲ್ ವಾಲ್ ಇರುತ್ತಲ್ಲ, ಅಲ್ಲಿ ನಮಗೆ ಕ್ಯಾಲ್ಸಿಯಂ ಮತ್ತೆ ಏನ್ ನ್ಯೂಟ್ರಿಯೆಂಟ್ಗಳು ಬೇಕಾಗುತ್ತೆ. ಈ ಕ್ಯಾಲ್ಸಿಯಂ ಎಷ್ಟು ಜಾಸ್ತಿ ಅದಕ್ಕೆ ಕ್ಲೀನ್ ಸಿಗುತ್ತೋ ಅಷ್ಟು ಸೆಲ್ ವಾಲ್ ಗಟ್ಟಿ ಆಗುತ್ತೆ. ಅಂದ್ರೆ ಗೋಡೆ ನೀವು ಎಷ್ಟು ಸಿಮೆಂಟ್ ಜಾಸ್ತಿ ಹಾಕ್ತಿರೋ, ಸಿಮೆಂಟ್ ಇದ್ದಂಗೆ ಕ್ಯಾಲ್ಸಿಯಂ ಅಷ್ಟು ನಿಮಗೆ ಗೋಡೆ ಗಟ್ಟಿ ಬರುತ್ತೆ. ಆ ತರ ಇದು ಸೆಲ್ ವಾಲ್ಗಳು ಕೂಡ ಗಿಡದಲ್ಲಿ ಸೆಲ್ ಅಂತ ಇರ್ತಾವೆ, ಡಿವೈಡ್ ಆಗ್ತಿರ್ತವೆ. ಅದಕ್ಕೆ ಈ ಸಿಮೆಂಟ್ ತರ ಕ್ಯಾಲ್ಸಿಯಂ ನಮಗೆ ಬೇಕಾಗುತ್ತೆ. ಕ್ಯಾಲ್ಸಿಯಂ ಎಷ್ಟಿರುತ್ತೆ ಅಷ್ಟು ಗಟ್ಟಿ ನಿಮ್ಗೆ ಆಗುತ್ತೆ, ಮತ್ತೆ ಅದು ರೋಗ ಬರುತ್ತೆ ಹಿಡ್ಕೊಳ್ಳೋದು. ರೈತ ಮಿತ್ರರೇ, ಮೇನ್ ಇಮ್ಯುನಿಟಿ ಬಿಲ್ಡ್ ಆಗೋದು ಕ್ಯಾಲ್ಸಿಯಂ ಮೊದಲನೇದು. ಇನ್ನೊಂದು ಬಂದ್ಬಿಟ್ಟು ಪೊಟ್ಯಾಶ್. ನೀವು ಪೊಟ್ಯಾಶ್ ಎಷ್ಟು ಕೊಡ್ತೀರೋ ಅದು ಕೂಡ ನಮಗೆ ರೋಗ ಮುಕ್ತ ಅಂದ್ರೆ ರೋಗಕ್ಕೆ ತಡ್ಕೊಳ್ಳೋ ಶಕ್ತಿನ ಗಿಡಕ್ಕೆ ರೆಸಿಸ್ಟೆನ್ಸ್ ಬಿಲ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. 2ನೇದು ಬಂದ್ಬಿಟ್ಟು ಪೊಟ್ಯಾಶ್. 3ನೇ ಬಂದ್ಬಿಟ್ಟು ಈ ಸಿಲಿಕಾನ್ ಅಂತ ಬರುತ್ತೆ, ಆರ್ಥೋಸಿಲಿಸಿಕ್ ಆಸಿಡ್ ಅಂತ ಬರುತ್ತೆ. ಈ ಸ್ಪ್ರೇ ಮಾಡ್ಬೋದು ನೀವು, ಅವನ್ನ ಸಿಗ್ತಾವ ಅಂಗಡಿಯಲ್ಲಿ. ಅವನ್ ಮಾಡೋದ್ರಿಂದ ಏನ್ ಮಾಡುತ್ತೆ, ಅದು ಕೂಡ ನಿಮಗೆ ಇದೇನ್ ಸೆಲ್ವಾಲ್ ಇರುತ್ತೆ ಅದ್ರೊಳಗಡೆ ಸೇರ್ಕೊಂಡ್ಬಿಟ್ಟು ಇನ್ಫೆಕ್ಷನ್ ಆಗೋದನ್ನ ತಡೆಯುತ್ತೆ. ಅಂದ್ರೆ ಇದೇನ್ ವ್ಯಾಕ್ಸ್ ಕೋಟಿಂಗ್ ಲೀವ್ಸ್ ಮೇಲೆ ಇರುತ್ತಲ್ಲ, ಅಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟು ಬ್ಯಾಕ್ಟೀರಿಯಾಗಳು ಇನ್ಫೆಕ್ಟ್ ಮಾಡೋದನ್ನ ತಡೆಯುತ್ತೆ. ಸಿಲಿಕಾನ್ ಕೂಡ ನಿಮಗೆ ಗಿಡಕ್ಕೆ ಇಮ್ಯುನಿಟಿ ಬಿಲ್ಡ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಆಮೇಲೆ ಮೈಕ್ರೋನ್ಯೂಟ್ರಿಯೆಂಟ್ ಬರ್ತವೆ. ಮೇನ್ ಮೈಕ್ರೋನ್ಯೂಟ್ರಿಯೆಂಟ್ ಐರನ್. ಇದು ಫೆರಸ್ ಏನ್ ಮಾಡುತ್ತೆ, ಇದು ಮೇನ್
ಗಿಡದಲ್ಲಿರುವಂತಹ ತಾಕತ್ತು ಅಂದ್ರೆ ಡಿಫೆನ್ಸ್ ಮೆಕ್ಯಾನಿಸಮ್ ಆಗಿ ವರ್ಕ್ ಮಾಡುತ್ತೆ. ಆ ಡಿಫೆನ್ಸ್ ಮೆಕ್ಯಾನಿಸಮ್ ಏನು ಇವ ಎಂಜೈಮ್ಸ್ ಅವೆಲ್ಲ ಬೇಕಾಗುತ್ತೋ ಅವಕ್ಕೆ ಇದು ಕೆಟಲಿಸ್ಟ್ ಆಗಿ ಎಂಜೈಮ್ ಆಗಿ ವರ್ಕ್ ಆಗುತ್ತೆ. ಈ ಫೆರಸ್ ಇರೋದ್ರಿಂದ ಗಿಡದಲ್ಲಿ ಡಿಫೆನ್ಸ್ ಮೆಕ್ಯಾನಿಸಮ್ ಸ್ಟಾರ್ಟ್ ಮಾಡ್ಬಿಟ್ಟು ಆ ರೋಗ ಬರೋದನ್ನ ತಡೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ಆದಷ್ಟು ಈ ಫೆರಸ್ ಮತ್ತೆ ಈ ಮೈಕ್ರೋನ್ಯೂಟ್ರಿಯೆಂಟ್ಗಳನ್ನ ಜಿಂಕು, ಕಾಪರು, ಮ್ಯಾಂಗನೀಸ್ ಇವನ್ನ ಯೂಸ್ ಮಾಡೋದ್ರಿಂದ ಇವೆಲ್ಲ ಏನ್ ಕೆಟಲಿಸ್ಟ್ ಆಗಿ ಆಕ್ಟ್ ಮಾಡುತ್ತೆ ಎಂಜೈಮ್ಗಳಿಗೆ ವರ್ಕ್ ಮಾಡೋದಕ್ಕೆ, ಅವಾಗ ನಿಮಗೆ ಗಿಡದಲ್ಲಿ ಡಿಫೆನ್ಸ್ ಮೆಕ್ಯಾನಿಸಮ್ ಆಕ್ಟಿವ್ ಆಗ್ಬಿಟ್ಟು ರೋಗ ಬರೋದನ್ನ ತಡೆಯೋಕೆ ಹೆಲ್ಪ್ ಮಾಡುತ್ತೆ. ರೈತ ಮಿತ್ರ, ಸಾಕಷ್ಟು ಜನ ನೀರ್ ಬಿಡೋದ್ರಲ್ಲೂ ಕೂಡ ಈ ಬ್ಯಾಕ್ಟೀರಿಯಲ್ ಬ್ಲೈಟ್ ಗಿಡದಲ್ಲಿ ಇರಲ್ಲ. ನೀರ್ ಬಿಡೋ ಮುಖಾಂತರ ಕೂಡ ಅದು ಬರೋ ತರ ಮಾಡ್ಕೊಳ್ತಾರೆ. ಯಾಕಂದ್ರೆ ನೀರ್ ಜಾಸ್ತಿ ಬಿಡೋದ್ರಿಂದ ಒಳಗಡೆ ಗಿಡ ಗಟ್ಟಿತನ ಬರಲ್ಲ, ಒಳಗಡೆ ಸ್ಮೂತ್ ಆದಂಗ ಆಗ್ಬಿಟ್ಟು ಲೀಫ್ ಗಳೆಲ್ಲ ಫುಲ್ ಜಾಸ್ತಿ ಸ್ಮೂತ್ ಆದಂಗ ಆಗ್ಬಿಡ್ತವೆ ನೀರು ಓವರ್ ಆಗಿ ಕೊಟ್ಟಾಗ. ಮತ್ತೆ ಅಲ್ಲೇ ಆದಂತ ಕ್ಲೈಮೇಟ್, ಮೈಕ್ರೋ ಕ್ಲೈಮೇಟ್ ಚೇಂಜ್ ಆಗುತ್ತೆ, ರಿಲೇಟಿವ್ ಹ್ಯುಮಿಡಿಟಿ ಅಂತಾರೆ, ಆದ್ರತೆ ಏನಾಗುತ್ತೆ ಚೇಂಜ್ ಆಗ್ಬಿಟ್ಟು ಈ ಬ್ಯಾಕ್ಟೀರಿಯಲ್ ಬ್ಲೈಟ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರುತ್ತೆ. ಆ ತರ ಕೂಡ ನೀವು ರೋಗ ಬರಂಗೆ ಮಾಡ್ಕೊಳ್ತೀರಾ. ಆದಷ್ಟು ಈ ಹೆಸರುಕಾಯಿ ಇದ್ದಾಗ ಸ್ವಲ್ಪ ನೀರು, ಈ ಬೇಸಿಗೆಗಾಲದಲ್ಲಿ ರೋಗ ಬರೋ ಚಾನ್ಸಸ್ ಇದ್ದಾಗ ಹಸಿರುಕಾಯಿ ಇದ್ದಾಗ ಸ್ವಲ್ಪ ನೀರ್ನ ಕಡಿಮೆ ಕೊಡಿ. ರೋಗ ಬಂದಷ್ಟಿಗೆ ಸ್ವಲ್ಪ ಅವಾಯ್ಡ್ ಮಾಡ್ಬಿಟ್ರೆ ನಿಮ್ಗೆ ರೋಗ ನೆಕ್ಸ್ಟ್ ಸ್ಪ್ರೆಡ್ ಆಗೋದು ಅಥವಾ ಇನ್ನ ಜಾಸ್ತಿ ಔಟ್ ಬ್ರೇಕ್ ಆಗೋದು ನಿಮ್ಗೆ ಕಡಿಮೆ ಆಗ್ತಾ ಹೋಗುತ್ತೆ. ನೀರ್ನಲ್ಲೂ ಕೂಡ ನೀವು ಕಂಟ್ರೋಲ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ರೈತ ಮಿತ್ರರೇ, ಇಷ್ಟು ಮೆಥಡ್ಗಳೇನು ಸರಾಗವಾಗಿ ಗಾಳಿ ಆಡ್ಬೇಕು, ಸರಾಗವಾಗಿ ಬಿಸಿಲು ಬೀಳ್ಬೇಕು. ಮತ್ತೆ ನೀವು ಗಿಡ ಪ್ಲಾಂಟಿಂಗ್ ಮಾಡ್ಬೇಕಾದ್ರೂ ಕೂಡ ಇದು ನಾರ್ತ್ ಸೌತ್ ಡೈರೆಕ್ಷನ್ ಅಲ್ಲಿ ರೋಗಗಳು ಹಾಕಿದ್ರೆ ನಿಮಗೆ ಜಾಸ್ತಿ ಬಿಸಿಲು ಬೀಳೋ ಸಾಧ್ಯತೆ ಇರುತ್ತೆ, ಇಳುವರಿಯಲ್ಲೂ ಜಾಸ್ತಿ ಬರುತ್ತೆ, ರೋಗಗಳು ಸ್ವಲ್ಪ ಅವಾಯ್ಡ್ ಆಗುತ್ತೆ. ಇದು ಕೂಡ ನಿಮಗೆ ಸೈಡ್ ಇಫೆಕ್ಟ್ ಆಗಿ ವರ್ಕ್ ಆಗುತ್ತೆ. ಮತ್ತೆ ನಿಮ್ಗೆ ಇವೆಲ್ಲ ಇಷ್ಟು ಮೆಥಡ್ ಏನಾದ್ರೆ ಇವೆಲ್ಲ ಪ್ರಿವೆನ್ಷನ್ ಮೆಥಡ್. ರೋಗ ಬಂದಾದ್ಮೇಲೆ ಯಾವ ತರ ಮಾಡ್ಬೇಕಾಗುತ್ತೆ, ನಿಮ್ಗೆ ರೋಗ ಬಂದಿರುತ್ತೆ, ಆಲ್ರೆಡಿ ಇನ್ಫೆಕ್ಷನ್ ಸ್ಟಾರ್ಟ್ ಆಗಿರುತ್ತೆ, ಅವಾಗ ಏನ್ ಮಾಡ್ಬೇಕಾಗುತ್ತೆ, ಫಸ್ಟ್ ಮೆಥಡ್ ರೋಗ ಬಂದಿರುವಂತ ಪಾರ್ಟ್ಸ್ ಕೂಡ ಅವು ಯಾವ ತರ ಮೊಸರು ತರ ವರ್ಕ್ ಆಗುತ್ತೆ. ಹಾಲಿಗೆ ಎಪ್ಪಾಗ್ತಾರಲ್ಲ ಆ ತರ ಈ ರೋಗ ಬಂದಿರೋ ಪಾರ್ಟ್ಸ್ ವರ್ಕ್ ಆಗುತ್ತೆ. ಅವನ್ನ ಏನ್ ಮಾಡ್ಬೇಕಾಗುತ್ತೆ, ಕ್ಲೀನ್ ಆಗಿ ಕಿತ್ಬಿಟ್ಟು ಹೊರಗಡೆ ಹಾಕ್ಬಿಟ್ಟು ಸುಟ್ಟಾಕ್ಬೇಕಾಗತ್ತೆ. ನಿಮ್ಗೆ ರೋಗ ಎಲ್ಲೆಲ್ಲಿ ಬರುತ್ತೆ ಅಂದ್ರೆ ಎಲೆಗೂ ಬರುತ್ತೆ, ಕಡ್ಡಿಗೂ ಬರುತ್ತೆ, ಕಾಯಿಗೂ ಬರುತ್ತೆ. ಆಲ್ಮೋಸ್ಟ್ ಎಲ್ಲಾ ಭಾಗಗಳಿಗೂ ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಬರುವ ಸಾಧ್ಯತೆ ಇರುತ್ತೆ. ರೋಗ ನೋಡ್ಕೊಂಡ್ಬಿಟ್ಟು ನೀವು ಅದನ್ನ ಗುರುತಿಸ್ಬಿಟ್ಟು ಆ ಪಾರ್ಟ್ಸ್ ಗಳನ್ನ ನೀವು ಕಿತ್ಬಿಟ್ಟು ಹೊಲದಿಂದ ಹೊರಗಡೆ ನೀವು ತಗೊಂಡೋಗಿ ಸುಡೋದ್ರಿಂದ ಅದೇನ್ ಇನಾಕ್ಯುಲೆಂಟ್ ಅಂದ್ರೆ ಇದೇನ್ ಮೊಸರು ಎತ್ತು ಆಗಿ ಆಕ್ಟ್ ಆಗುತ್ತೋ ಅದೇ ತರ ಇದು ರೋಗನು ಆಕ್ಟ್ ಆಗುತ್ತೆ. ನೀವು ಅದನ್ನ ಕಂಟ್ರೋಲ್ ಮಾಡ್ದಂಗೆ, ಅದೆಷ್ಟು ಇನಾಕ್ಯುಲಮ್ ಕಡಿಮೆ ಆಗುತ್ತೋ ಅಷ್ಟು ನಿಮಗೆ ಗಿಡಗಳಿಗೆ ರೋಗ ಹರಡೋದಿಲ್ಲ. ಅದಕ್ಕೋಸ್ಕರ ಬಂದಷ್ಟು ಇವನ್ನೆಲ್ಲ ಕ್ಲೀನ್ ಆಗಿ ಇಟ್ಬಿಟ್ಟು ನೆಕ್ಸ್ಟ್ ನೀವು ಇಮಿಡಿಯೇಟ್ ಆಗಿ ಒಂದು ಸ್ಪ್ರೇ ತಗೊಳ್ಬೇಕಾಗುತ್ತೆ. ಇದೇನ್ ಕಾಪರ್ ಯುಕ್ತ ಕೆಮಿಕಲ್ಸ್ ಗಳು ಇದಾವಲ್ಲ, COC, ಕೊಸೈಡ್ ಅಥವಾ ಈ ಕೋನಿಕಾ ಮತ್ತೆ ಟ್ರೈಬ್ಯಾಸ್ಕ್ಯುಲರ್ ಕಾಪರ್ ಸಲ್ಫೇಟ್ ಅಂತ ಒಂದಿದೆ, ಸುಮಿಟೋ ಮತ್ತು ಕುಕ್ಲೋ ಅಂತ, ಮತ್ತೆ ಮಾಸ್ಟರ್ ಕಾಪ್ ಅಂತ ಇದೆ. ಮತ್ತೆ ಅದ್ರ ಜೊತೆಗೆ ಆಂಟಿಬಯೋಟಿಕ್ ಹಾಕ್ಬಿಟ್ಟು ಇಮಿಡಿಯೇಟ್ ಆಗಿ ಸ್ಪ್ರೇ ತಗೊಳ್ಳೋದ್ರಿಂದ ಅಲ್ಲಿ ಇನ್ಫೆಕ್ಷನ್ ಇರೋ ಇನಾಕ್ಯುಲಮ್ ಸ್ವಲ್ಪ ಸಪ್ರೆಸ್ ಆಗುತ್ತೆ, ಅದರಿಂದ ನಿಮ್ಗೆ ಸ್ವಲ್ಪ ಅವಾಯ್ಡ್ ಆಗುತ್ತೆ. ರೈತ ಮಿತ್ರರೇ, ಮತ್ತೆ ಇನ್ನೊಂದು ನಿಮಗೆ ಹೋದ ವರ್ಷ ಬಂದಿರುತ್ತೆ ಬ್ಯಾಕ್ಟೀರಿಯಲ್ ಬ್ಲೈಟ್, ಈ ವರ್ಷ ಕೂಡ ನಿಮಗೆ ಆಲ್ಮೋಸ್ಟ್ ಅಂದಾಜಿರುತ್ತೆ ಬಂದೇ ಬರುತ್ತೆ. ಯಾಕಂದ್ರೆ ಹೋದ ವರ್ಷ ಬಂದೈತಂದ್ರೆ ನೆಲದಲ್ಲಿ ಅಲ್ಲಿ ಇಲ್ಲ ಇನಾಕ್ಯುಲಮ್ ಇದ್ದೇ ಇರುತ್ತೆ, ಅಂದ್ರೆ ರೋಗ ಬರೋ ಅಂಶ ನೆಲದಲ್ಲಿ ಅಲ್ಲಿ ಇಲ್ಲೂ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನೀವು ಈ ವರ್ಷ ಅಡ್ವಾನ್ಸ್ ನಲ್ಲಿ ನೀವು ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಯಾವ ತರ ನೀವು ಅಡ್ವಾನ್ಸ್ ಅಂದ್ರೆ, ಪ್ರತಿ ಮಳೆ ಬಂದಾದ್ಮೇಲೆ 24 to 40 hours ಅಂದ್ರೆ 1 ರಿಂದ 2 ದಿನದೊಳಗಡೆ ಆ ಇನ್ಫೆಕ್ಷನ್ ಸ್ಟಾರ್ಟ್ ಆಗಿ ರಾಯಲ್ ಸ್ಪಾಟ್ ಕಾಣಿಸೋಕೆ 2 ದಿನ ಟೈಮ್ ತಗೊಳುತ್ತೆ, 1 ದಿನ ಇಲ್ಲ 2 ದಿನ ಟೈಮ್ ತಗೊಳುತ್ತೆ. ಅಷ್ಟೊಳಗೆ ವಿತಿನ್ 24 hours ಅಂದ್ರೆ ಮಳೆ ಬಂದು 24 ಗಂಟೆ ಒಳಗಡೆ ನೀವು ಒಂದು ಕಾಪರ್ ಯುಕ್ತ ಕೆಮಿಕಲ್ಸ್ ಜೊತೆಗೆ ಆಂಟಿಬಯೋಟಿಕ್ ಹೋಗ್ಬೇಕಾಗುತ್ತೆ. ಅದೇ COC, ಕೋನಿಕ್ ಅಥವಾ ಕೊಸೈಡ್ ಅಥವಾ ಕುಫ್ಲೋ ಅಥವಾ ಮಾಸ್ಟರ್ ಕಾಪು ಅಥವಾ ಡೆವೋನಾ, ಕ್ಯೂಪ್ರೋಫಿಕ್ಸ್, ಇದ್ರ ಜೊತೆಗೆ ನೀವು ಟ್ಯಾಗ್ ಮೈಸಿನ್, ಬ್ಯಾಕ್ಟೀರಿಯಾನಾಶಕ ಅಥವಾ ಬಯೋಮೈಸಿನ್, ವ್ಯಾರಡಮೈಸಿನ್ ಈ ತರ ಕೆಮಿಕಲ್ಗಳನ್ನ ನೀವು ಹೋಗ್ಬೇಕಾಗುತ್ತೆ. ಇದರಿಂದ ನಿಮ್ಗೆ ಇನ್ಫೆಕ್ಷನ್ಗಳು ಯಾವನ ಇದ್ರೂ ಕೂಡ ನಿಮ್ಗೆ ಅಲ್ಲಿ ಸಪ್ರೆಸ್ ಆಗೋ ಸಾಧ್ಯತೆ ಇರುತ್ತೆ. ಮಳೆ ಬಂದಷ್ಟು ನೆಗ್ಲೆಕ್ಟ್ ಮಾಡಬೇಡ್ರಿ. ಮಳೆ ಬಂದು ವಿತಿನ್ 24 hours ನಲ್ಲಿ ನೀವು ಈ ಕಾಪರ್ ಯುಕ್ತ ಕೆಮಿಕಲ್ಸ್ ನ ಹೋಗೋದ್ರಿಂದ ನಿಮ್ಗೆ ಸ್ವಲ್ಪ ಅವಾಯ್ಡ್ ಆಗುತ್ತೆ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ. ನಿಮ್ಗೆ ಕೊನೆಯದಾಗಿ ರಿವಿಷನ್ ಮಾಡೋದಂದ್ರೆ ಯಾವ ತರ ನಿಮಗೆ ರೋಗ ಅವಾಯ್ಡ್ ಮಾಡ್ಬೇಕಂದ್ರೆ, ಗಿಡ ಫ್ರೀ ಆಗಿರ್ಬೇಕು, ಗಾಳಿ ಬೆಳಕು ಆಡಬೇಕು, ನೀರುಗಳನ್ನ ಕಂಟ್ರೋಲ್ ಅಲ್ಲಿ ಕೊಡಿ, ನೀರು ಜಾಸ್ತಿ ಕೊಡಬೇಡಿ. ಮತ್ತೆ ರೈಸ್ಡ್ ಬೆಡ್ ಮತ್ತೆ ಡ್ರೈನೇಜ್ ಸಿಸ್ಟಮ್, ನೀರು ನಿಲ್ದಂಗೆ ನೀವು ಕಾಲುವೆ ಮಾಡೋದು, ಬಸಿ ಕಾಲುವೆ. ಮತ್ತೆ ರೋಗ ಮುಕ್ತ ಗಿಡಗಳನ್ನ ನೀವು ಇಡಬೇಕಾಗುತ್ತೆ. ಸ್ಟಾರ್ಟಿಂಗ್ ನಲ್ಲಿ ಟಿಶ್ಯೂ ಕಲ್ಚರ್ ಅಥವಾ ಗೂಟಿಗಳೇ ಆಗ್ಲಿ ಅವ್ನ ನೀವು ಕ್ಲೀನ್ ಆಗಿ ಒಳ್ಳೆ ಗಿಡಗಳನ್ನ ತಂದು ಇಡಬೇಕಾಗುತ್ತೆ. ಮತ್ತೆ ಈ ಗಿಡಗಳನ್ನ ಜಾಸ್ತಿ ಗುಂಪಾಗಿ ಮಾಡಬಾರ್ದು, ಫ್ರೀ ಆಗಿರೋ ತರ ನೀವು ಕಟಿಂಗ್ ಮಾಡಿಸ್ಬೇಕಾಗತ್ತೆ. ಅವನ್ನ ಓಪನ್ ಸೆಂಟರ್ ಸಿಸ್ಟಮ್ ಅಂತಾರೆ. ಮತ್ತೆ
ಮಳೆ ಬಂದು 24 ಗಂಟೆ ಒಳಗಡೆ ನೀವು ಕಾಪರ್ ಯುಕ್ತ ಕೆಮಿಕಲ್ಸ್ ನಿಮ್ಮ ಹೊಲದಲ್ಲಿ ಬರೋ ಸಾಧ್ಯತೆ ಇದೆ. ಹೋದ ವರ್ಷ ಬಂದಿದೆ ಅನ್ನೋ ಪ್ಲಾಟ್ಗಳಲ್ಲಿ ಮಳೆ ಬಂದು 24 ಗಂಟೆ ಒಳಗೆ ಯಾವ್ದಾದ್ರು ಕಾಪರ್ ಯುಕ್ತ ಕೆಮಿಕಲ್ಸ್ ನೀವು ಸ್ಪ್ರೇ ಮಾಡಲೇಬೇಕಾಗುತ್ತೆ. ಮತ್ತೆ ಸ್ಪೇಸಿಂಗ್ಗಳು ಕೂಡ ಗಿಡದ ಅಂತರ ಕೂಡ ನೀವು ಜಾಸ್ತಿ ಇಡೋದ್ರಿಂದ, ಗಾಳಿ ಜಾಸ್ತಿ ಇಡೋದ್ರಿಂದ ಒಳಗಡೆ ಕ್ಲೈಮೇಟು ಚೆನ್ನಾಗಿ ಎಲೆ ತೇವಾಂಶ ಜಾಸ್ತಿ ಹೊತ್ತಿಲ್ಲದೆ ಇರೋ ಕಾರಣಕ್ಕೆ ರೋಗಗಳು ಅವಾಯ್ಡ್ ಆಗೋ ಸಾಧ್ಯತೆ ಇರುತ್ತೆ. ಮತ್ತು ನ್ಯೂಟ್ರಿಯೆಂಟ್ ಬಂದ್ಬಿಟ್ಟು ಮೇನ್ ಫೋಕಸ್ ಕ್ಯಾಲ್ಸಿಯಮು, ಸಿಲಿಕಾನು, ಪೊಟ್ಯಾಶು, ಮ್ಯಾಂಗನೀಸು